ಕಾನೂನಾತ್ಮಕವಾಗಿ ಹಕ್ಕುಗಳನ್ನು ಕಸಿಯ ಪ್ರಯತ್ನ ಇದೆ. ಹೌದು, ಬ್ರಿಟಿಷ್ ಹಂಗೆ ಮಾಡ್ತಾ ಇದ್ರು. ಈ ಕಾನೂನನ್ನ ಮಾಡಿ ಅವರ ಸಂಖ್ಯಾಬಲದ ಮೇಲೆ ಕಾನೂನುಗಳನ್ನ ರಚನೆ ಮಾಡಿ ಆ ನಂತರ ನಮ್ಮನ್ನ ಸದೆ ಬಡಿತಕ್ಕಂಥದ್ದು. ಏನಾರ ಹೇಳ್ತು ಅಂತಂದ್ರೆ ನಾವೇನು ಮಾಡಕ್ ಆಗೋದಿಲ್ಲ. ಕಾನೂನು ನಿಯಮಗಳು, ಸುಪ್ರೀಂ ಕೋರ್ಟ್ ಎಲ್ಲವನ್ನೂ ಕೂಡ ಬಹಳ ಸುಲಭವಾಗಿ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಕಲೆಯನ್ನ ಭಾರತೀಯ ಜನತಾ ಪಕ್ಷ ಇಟ್ಕೊಂಡಿದೆ. ಓಕೆ, ಥ್ಯಾಂಕ್ ಯು. ಮುನಿರತ್ನ ಅವರು ಎಸ್ ಎನ್ ಕೃಷ್ಣ ಮತ್ತು ಡಿ ಕೆ ರವಿ ಅವರ ಪ್ರತಿಮೆ ಮಾಡಕ್ಕೆ ಅವಕಾಶ ಕೇಳಿದ್ದಾರೆ. ನನಗೂ ಒಂದು ಅರ್ಜಿ ಬಂದಿದೆ. ಕೊರಂಗು ಮುನಿರತ್ನ ನಾಯ್ಡು ಸ್ಟ್ಯಾಚ್ಯೂ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ನಾನು ಅದನ್ನ DCM ಅವ್ರ ಮನೆ ಮಾಡಿ ಕೊರಂಗು ಮುನಿರತ್ನ ನಾಯ್ಡು ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಇನ್ನೊಂದು ಮಾತು ಹೇಳಿದ್ದಾರೆ ಸರ್ ಮುನಿರತ್ನ ಅವರು. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಹೆದರ್ಸ್ತಾ ಇದ್ದಾರೆ ಸಾಫ್ಟ್ ಹಿಂದುತ್ವ ಮಾಡೋ ಮೂಲಕ. ರೇಪಿಸ್ಟ್ ಬಗ್ಗೆ ನಾನೇನ್ರಿ ಮಾತಾಡೋದು? ವಿಧಾನಸೌಧದಲ್ಲಿ ರೇಪ್ ಮಾಡೋರ್ ಬಗ್ಗೆ ಎಲ್ಲ ಮಾತಾಡ್ಬೇಕ ನಾನು? ನೀವು ಅವನ ಬಗ್ಗೆ ಎಲ್ಲ ಕೇಳ್ತಿರಲ್ರಿ ಮಾಧ್ಯಮದವರು. ವಿಧಾನಸೌಧದಲ್ಲಿ ರೇಪ್ ಮಾಡಿದಾನೆ ಅಂತ ಹೇಳ್ಬಿಟ್ಟು ಜಗಜ್ಜಾಹೀರಾತೆ ಆಗಿದೆ. ಅವನು ಅದ್ರ ಬಗ್ಗೆ ಮಾತಾಡ್ರಪ್ಪ. ಹೆಂಗ್ ಮಾಡ್ದ, ಏನ್ ಮಾಡ್ದ, ಅದ್ರ ಬಗ್ಗೆ ಆ ಚಾರ್ಜ್ ಶೀಟ್ ಅಲ್ಲಿ ಏನೇನಿದೆ ಅದನ್ನೆಲ್ಲ ತೆಗೆದುಕೊಂಡು ಹೋದ್ರಪ್ಪ. ದಯವಿಟ್ಟು ಅವನ ಬಗ್ಗೆ ನೀವು ಪ್ರಚಾರ ಮಾಡ್ತೀರಾ? ಅವನ್ ಹೇಳಿದ್ದನ್ನೆಲ್ಲ ನಮ್ಮನ್ನು ಕೇಳ್ತೀರಾ? ಅವ ರೇಪಿಸ್ಟ್ ನಾನು ಹೇಳಿದ್ದಲ್ಲ. ಅವ್ರು ಯಾರೋ ದೂರು ಕೊಟ್ಟಿರೋರು ಹೇಳ್ತಾ ಇದಾರೆ ನನ್ನ ರೇಪ್ ಮಾಡಿದ್ದಾರೆ, ವಿಧಾನಸೌಧದಲ್ಲಿ ರೇಪ್ ಆಗಿದೆ ಅಂತಂದ್ರೆ. ದೇವ್ರ ಕೆಲಸ ಮಾಡಕ್ ಹೋದವರು ವಿಧಾನಸೌಧನ ದೇವಾಲಯ ಅಂತ ನೀವೆಲ್ಲ ಕರಿತೀರಿ. ಯಾಕೆ ಅವನ ಬಗ್ಗೆ ಮಾತಾಡೋದೇ ಇಲ್ಲ? ಅದ್ರ ಬಗ್ಗೆ ಕೇಳ್ರಿ. ರೇಪ್ ಮಾಡಿದ್ಯಾ ಇಲ್ವಾ ಅಂತ ಕೇಳ್ರಿ. ಪ್ರಶ್ನೆ ಮಾಡಿದ್ರೆ ಯಾವ ತರ? ಎಲ್ಲಿ ಮಾಡಿದಿರಿ? ಎಲ್ಲೂ ನೋಡ್ಲಿಲ್ಲ ನಾನು. ಚಾರ್ಜ್ ಶೀಟ್ ಅಲ್ಲಿ ಬಂದಿರೋದನ್ನ ಪ್ರಶ್ನೆ ಮಾಡ್ರಿ, ಏನಿದೆ ಅಂತ ಹೇಳಿ ಒಂದೊಂದು ಅಂಶನ ಓದಿ. ಅವರನ್ನ ವಿಧಾನಸಭೆಯಿಂದ ಇದನ್ ಮಾಡ್ಬೇಕು, ನಿಷೇಧ ಮಾಡ್ಬೇಕು. ಆ ಕೇಸು ನಿರ್ದೋಷಿ ಅಂತ ತೀರ್ಮಾನ ಆಗಿ ಈಚೆ ಬರೋವರೆಗೂ ಅವನ ಆಚೆ ಕಳಿಸ್ಬೇಕು. ನೀವೆಲ್ಲ ಮಾಧ್ಯಮದವರು ಇದಕ್ಕೆ ಕಡಿವಾಣ ಹಾಕ್ಬೇಕು. ಎಲ್ಲ ರೀ ಸಭ್ಯತೆ ಕೇಳಿಲಿ. ವಿಧಾನಸೌಧದಲ್ಲಿ ಮಂತ್ರಿ ಕೊಠಡಿನಲ್ಲಿ ರೇಪ್ ಆಗಿದೆ, ಇದು ಅತ್ಯಾಚಾರ ಆಗಿದೆ ಅಂತ ಅಂದ್ರೆ ವಿಧಾನಸೌಧ ಏನು ಈ ಇದ್ರ ಸೆಂಟ್ರ್ ಅದು? ಅದ್ರ ಬಗ್ಗೆ ಮಾತಾಡ್ರಪ್ಪ. ಯಾಕೆ ಏನೇನೋ ಮಾತಾಡ್ತೀರಿ? ಅದನ್ನ ಚರ್ಚೆ ಮಾಡ್ರಪ್ಪ. ರಾಜ್ಯ ಜನ ಕೇಳ್ರಿ. ಒಕ್ಕಲಿಗರ ಮೇಲೆ ಪ್ರೀತಿ ಯಾವಾಗ ಬಂದಿದೆ ಅಂತ ಅಂದ್ರೆ ಒಕ್ಕಲಿಗರ ಮೇಲೆ ಪ್ರೀತಿ ಈಗೆಲ್ಲ ಬಂದಿರೋದು. ತಾಯಿ ಅವ್ರ ಹೆಂಡತಿನೆಲ್ಲ ಮಾಡಿದ್ನಲ್ಲ ಅವಾಗ ಯಾವ್ಯಾವ ಪದಗಳನ್ನ, ಅವಾಚ್ಯ ಪದಗಳನ್ನ ಬಳಸಿದ್ದಾರೆ ಅದನ್ನ ಮುಚ್ಕೊಳ್ಳಿಕ್ಕೆ ಮುಖವಾಡ ಹಾಕೊಂಡು ಬಂದಿರ್ತಕ್ಕಂಥ ಒಬ್ರು ರೇಪ್ ಮಾಡ್ತಕ್ಕಂಥ ಒಂದು ನಿರ್ದೋಷಿ ಅಂತ ಪ್ರೂವ್ ಮಾಡ್ಕೊಂಡು ಬರ್ಲಿ. ಅವ್ರಿಗೆ ಗೊತ್ತಿದೆ ಕಲೆ, ಎಲ್ಲ ಗೊತ್ತಿದೆ, ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.